ಮತ್ತು ಇಂಥ ನಕಾರಾತ್ಮಕ ಶಕ್ತಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಆಗುತ್ತೆ. ಕೆಲವೊಂದು ಘಟನೆಗಳನ್ನು ಸುಮಾರು ರೀತಿಯಲ್ಲಿ ಇದರಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಪಳೆಯುಳಿಕೆಗಳನ್ನು ಹುಡುಕ್ಲಿಕ್ಕೆ ಆಗುತ್ತೆ. ಸ್ವಲ್ಪ ಇದನ್ನು ಕರಗತ ಮಾಡಿದಾಗ ಇದರ ಮುಖಾಂತರ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಆಗುತ್ತೆ. ಈಗ ಏನು ಮಾಡ್ತೀರಿ? ಇದೇನಂತ ಹೇಳಿದ್ರೆ ನ್ಯೂಟ್ರಲೈಸ್ ಮಾಡಿ ಇದಕ್ಕೆ ನಾವು ಇಲ್ಲಿ ನಡೆದಂಥ ಘಟನೆ ಯಾವುದಂತ ಹೇಳಿ ನಾವು ಇದರಲ್ಲಿ ಕೇಳ್ತಾ ಹೋದಾಗ ಇದು ದಿಕ್ಕನ್ನು ತರಿಸುತ್ತೆ. ಯಾವ ದಿಕ್ಕಲ್ಲಿ ಇದು ಘಟನೆ ನಡೆದಿದೆ ಎಂಬುದಾಗಿ ಈ ದಿಕ್ಕಲ್ಲಿ ನಮಗೆ ನಡೆದಂಥ ಘಟನೆಯನ್ನು ತೋರಿಸಿದೆ. ಮತ್ತು ಯಾವ ದಿಕ್ಕಲ್ಲಿ ಒಂದು ದೇಹ ಇರ್ಬೋದು, ಈಗ ನಮಗೆ ಈ ನೀರಲ್ಲಿ ಯಾವ ದಿಕ್ಕಲ್ಲಿ ಒಂದು ದೇಹ ಇರ್ಬೋದು ಅಂತ ನೋಡಿದಾಗ ಅದು ಕೂಡ ನಮಗೆ ಇಲ್ಲಿ ಗೈಡ್ ಮಾಡುತ್ತೆ. ಅಂದ್ರೆ ಈಗ ಸ್ವಾಮೀಜಿಗಳು ಹೇಳ್ತಿರೋ ಪ್ರಕಾರ ಆ ಒಂದು ಜಾಗದಲ್ಲಿ ಒಂದು ದೇಹ ಇದೆ, ಅದು ಇರ್ಬೋದು. ಅಲ್ಲಿ ಒಂದು ದೇಹ ಇದೆ, ಅದು ಬೇರಲ್ಲಿ ಸಿಕ್ಕಿಕೊಂಡ ಪರಿಸ್ಥಿತಿಯಲ್ಲಿದೆ. ಸುಮಾರು ಅಲ್ಲಿ ನಾವು ಆ ದೇಹವನ್ನು ತೆಗೆಯುವುದಾದ್ರೆ ಏನಿಲ್ಲದಿದ್ರು 21ರಿಂದ 24 ಫೀಟ್ ತನಕ ತೆಗಿಬಹುದು. ಅಲ್ಲಿಂದ ಆಳದಲ್ಲಿ ಇದೆ ಅದು. ಇದನ್ನ ಬಿಟ್ಟು ಬೇರೆ ಈಗ ಟ್ರಕ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ದಿಕ್ಕನ್ನ ಕಾಣಿಸುತ್ತೆ. ಎಸ್, ಈಗ ನಾವು ಸ್ವಾಮೀಜಿ ಅವರು ತೋರಿಸ್ತಾ ಇರುವಂತ ದಿಕ್ಕು ಏನಿದೆ, ಆ ಒಂದು ದಿಕ್ಕೇನಿದೆ, ಆ ಜಾಗ ಏನಿದೆ, ಅದೇ ಜಾಗದಲ್ಲಿ ನೇವಿಯವರು ಕೂಡ ಒಂದು ಪಾಯಿಂಟ್ ಅನ್ನ ಮಾಡಿದ್ರು. ಅದೇ ಜಾಗದಲ್ಲಿ ಇರಬಹುದು ಅಂತೇಳಿ ಆ ಒಂದು ಎಲೆಕ್ಟ್ರಾನಿಕ್ ಸ್ಕ್ಯಾನರ್ ನ ಮೂಲಕ ಆ ಇಂಡಿಕೇಶನ್ ಕೂಡ ಅಲ್ಲಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ಸ್ವಾಮೀಜಿಗಳ ಪ್ರಕಾರ ಟ್ರಕ್ಗಳು ಅಲ್ಲೇ ಇರಬಹುದು. ಈ ಒಂದು ಗುಡ್ಡದ ಅಡಿಯಲ್ಲಿ ಒಂದು 24